So, yes, all students, a very good evening and I wholeheartedly welcome you all for Enlightened Educators. So, ಇಲ್ಲಿ ಒಂದು ಡೌಟ್ ಇದೆ ಸುಮಾರು ಜನಕ್ಕೆ. ಮ್ಯಾಮ್ ಕಂಪಲ್ಸರಿ ಶುಡ್ ಅಟೆಂಡ್ ಸಮ್ಮರ್ ಸೆಮಿಸ್ಟರ್ ಟು ಅಟೆಂಡ್ ಎಕ್ಸಾಮ್ ಅಂತ ಇವರು ದಮಾನ್ ಗೇಮ್ E4 ಕಾಮೆಂಟ್ ಮಾಡಿದ್ದಾರೆ. ಸೊ ನೀವೀಗ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇದ್ದೀರಾ, ನಿಮ್ದು ಕಂಪ್ಲೀಟ್ ಆಯ್ತು ಅಂತಂದ್ರೆ ಅದೇ ಎಕ್ಸಾಮ್ ತಗೋತಿದ್ದೀರಾ ನೀವು ಸೆಕೆಂಡ್ ಸೆಮ್ದು ಅಂತ ಹೇಳಿದ್ರೆ ಇವಾಗ ನೀವು ಕರೆಂಟ್ಲಿ. ಸೊ ನಿಮಗೆ ಅದ್ರ ಬ್ಯಾಕ್ಲಾಗ್ ಇತ್ತು ಹಳೇದು, ನನ್ನ ಫಸ್ಟ್ ಸೆಮಿಸ್ಟರ್ದು ಅದು ಬ್ಯಾಕ್ಲಾಗ್ ಇತ್ತು ಅಂತಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ನೀವು ಸಮ್ಮರ್ ಸೆಮಿಸ್ಟರ್ನ ರಿಜಿಸ್ಟರ್ ಆಗಿ ಬೇಕಾದ್ರೆ ಕಲ್ತ್ಕೊಂಡಲ್ಲಿ ಏನ್ ನಿಮ್ ಬ್ಯಾಕ್ಲಾಗ್ ಇದೆ ಅದಕ್ಕೆ ಟ್ರೈನಿಂಗ್ ಮಾಡ್ತಾರೆ. ಆ ಟ್ರೈನಿಂಗ್ ಕಲ್ತ್ಕೊಂಡು ನೀವು ಎಕ್ಸಾಮ್ ಬರೀಬಹುದು. ಇಲ್ಲ ಏನ್ ಬೇಡ ಮ್ಯಾಮ್ ನಾನೇ ಓದ್ತೀನಿ ಅನ್ನೋ ತರ ಇದ್ರೆ ನೀವೇ ಓದ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ಅದು ನಿಮಗ್ ಬಿಟ್ಟಿದ್ದು. ಸೊ ನೀವು ಯೋಚನೆ ಮಾಡ್ಬೇಕು. ಇಟ್ಸ್ ನಾಟ್ ಕೈಂಡ್ ಆಫ್ ಕಂಪಲ್ಸರಿ ಬಟ್ ಇಟ್ಸ್ ಆನ್ ಆಪರ್ಚುನಿಟಿ ಗಿವನ್ ಟು ಯು. ಸೊ ಆಪರ್ಚುನಿಟಿ ಡೋರ್ಸ್ ಆರ್ ಓಪನ್, ನೀವ್ ಹೆಂಗ್ ಬಳಸ್ಕೊತೀರಾ ಹಂಗೆ, ಆಯ್ತಾ? ಅಂಡ್ ಪ್ರೀತಿ ಅವ್ರು ಹೇಳ್ತಿದ್ದಾರೆ ಬ್ಯಾಕ್ಲಾಗ್ ಬರೋದು ರಿಸಲ್ಟ್ ಬಂದ ಮೇಲೆ ಎಲ್ಲರಿಗೂ ಒಂದೇ ಸರಿ ಥರ್ಡ್ ಸೆಮ್ ಸ್ಟಾರ್ಟ್ ಮಾಡ್ತಾರಾ? ಎಕ್ಸಾಮ್ ಸ್ಟಾರ್ಟ್ 15, ಥರ್ಡ್ ಸೆಮ್ ಕ್ಲಾಸ್ ಸ್ಟಾರ್ಟ್ 15. ಸೊ ಬ್ಯಾಕ್ಲಾಗ್ಸ್ ಇರೋರಿಗೆ ಥರ್ಡ್ ಸೆಮ್ಗೆ ಎಂಟ್ರಿ ಮಾಡ್ತಾರಾ? ಬ್ಯಾಕ್ಲಾಗ್ಸ್ ಇದ್ರೂನು ಥರ್ಡ್ ಸೆಮ್ಗೆ ಎಂಟ್ರಿ ಮಾಡ್ತಾರಾ? ಸಿ, ನೀವು ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಒಂದು ಎಕ್ಸಾಮ್ 15th ಅಂತ ಹೇಳ್ತಿದ್ದೀರಾ, 15th ಎಕ್ಸಾಮ್ ಅಲ್ಲ, ಎಲ್ಲರಿಗೂ ಅಷ್ಟರಲ್ಲಿ ಎಕ್ಸಾಮ್ ಮುಗ್ದೇ ಹೋಗಿರುತ್ತೆ ಅಂಡ್ ಥರ್ಡ್ ಸೆಮ್ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಯಾವ ಎಕ್ಸಾಮ್ ಬಗ್ಗೆ ಹೇಳ್ತಿದ್ದೀರಾ ನಂಗೆ ಗೊತ್ತಾಗ್ತಿಲ್ಲ. ಈಗ ಕರೆಂಟ್ ಎಕ್ಸಾಮ್ ನಡೀತಾ ಇರೋದು ಬಂದ್ಬಿಟ್ಟು ಏನಂತ ಹೇಳ್ತಾರೆ, ನಮ್ಮ ಒಂದು ಮುಗಿಯತ್ತೀವ ಕರೆಂಟ್ ಏನ್ ಎಕ್ಸಾಮ್ ನಡೀತದೆ ಅದೆಲ್ಲ ಮುಗ್ದೋಗುತ್ತೆ. ಸೊ ಯಾರ್ಯಾರು ಬ್ಯಾಕ್ಲಾಗ್ ಇದೆ ಅವರೆಲ್ಲ ಈಗ ಎಕ್ಸಾಮ್ ತಗೊಂಡ್ ಬರೀತಿದಾರಲ್ಲ, ಸೊ ಎಲ್ಲಾರ್ದು ಒಟ್ಟಿಗೆ ಮುಗ್ದೋಗುತ್ತೆ. ಆಮೇಲೆ ಥರ್ಡ್ ಸೆಮ್ ಸ್ಟಾರ್ಟ್ ಆಗೋದು 15th ಇಂದ, ಅಂದ್ರೆ 15th ಇಂದ ಸೇರ್ಸ್ಕೊಂತಾರೆ. 15th ಅಲ್ಲ ಥರ್ಡ್ ಸೆಮ್ ಬಂದು. ಥರ್ಡ್ ಸೆಮ್ ಏನು ಅಂತಂದ್ರೆ ಸಮ್ಮರ್ ಸೆಮಿಸ್ಟರ್ ಅಪ್ಡೇಟ್ ಕೊಟ್ಟಿದಾರಲ್ಲ ಅದನ್ನ ನಾನು ಓಪನ್ ಮಾಡ್ತೀನಿ ತಡೀರಿ. ಸಮ್ಮರ್ ಸೆಮಿಸ್ಟರ್ ಅಪ್ಡೇಟು. ಸೊ ಐ ಓಪನ್ ದ ಅಪ್ಡೇಟ್ ಆಫ್ ಸಮ್ಮರ್ ಸೆಮಿಸ್ಟರ್. ಹಾ, ಇದೇನಾ ಸಮ್ಮರ್ ಸೆಮಿಸ್ಟರ್? ಅಲ್ಲ, ಒಂದು ಸೆಕೆಂಡ್, ಗಿವ್ ಮಿ ಅ ಮಿನಿಟ್. ಸೊ ಗಿವ್ ಮಿ ಅ ಮಿನಿಟ್ ಗೈಸ್. ಸೊ ನಿಮಿಷ ಟೈಮ್ ಕೊಡಿ, ನಾನು ನೋಡ್ತಾ ಇದ್ದೀನಿ. ಅದು ಎಲ್ಲ ಮಿಸ್ ಆಗಿದೆ, ಅದು ನೋಟಿಫಿಕೇಶನ್. ಓಕೆ, ಇಲ್ಲ. ಸೊ just a minute. ನೋಡಿ, ಇಲ್ಲಿ ಸಮ್ಮರ್ ಸೆಮಿಸ್ಟರ್ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದ್ರೆ, ಸಮ್ಮರ್ ಸೆಮಿಸ್ಟರ್ ಸ್ಪೆಷಲಿ ಕನೆಕ್ಟೆಡ್ ಫಾರ್ ಸ್ಟೂಡೆಂಟ್ಸ್ ಆಫ್ ಬ್ಯಾಕ್ಲಾಗ್ ಆರ್ ವಿಶ್ ಟು ಇಂಪ್ರೂವ್ ದೇರ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಸ್ಟೂಡೆಂಟ್ಸ್ ಆರ್ ಅಲೌಡ್ ಟು ರಿಜಿಸ್ಟರ್ ಫಾರ್ ಅ ಲಿಮಿಟೆಡ್ ನಂಬರ್ ಆಫ್ ಕ್ರೆಡಿಟ್ಸ್. ಅದೇ 14 ಒಳಗಡೆ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದಾರಲ್ಲ ಅದು. ಸೊ ಇದು ಸಮ್ಮರ್ ಸೆಮಿಸ್ಟರ್ದು. ಸೊ ನಿಮ್ಮ ಸಮ್ಮರ್ ಸೆಮಿಸ್ಟರ್ ಕ್ಯಾಲೆಂಡರ್ ಪ್ರಕಾರ ಅರ್ಥ ಕಮೆನ್ಸ್ಮೆಂಟ್ ಆಫ್ ಥರ್ಡ್ ಸೆಮಿಸ್ಟರ್ ಬಂದು 15/9/2025 ಇದೆ, ಕರೆಕ್ಟ್. ಸೊ ಸಮ್ಮರ್ ಸೆಮಿಸ್ಟರ್ ಕಮೆನ್ಸ್ಮೆಂಟ್ 4 ಇಂದ ಏನಂತ ಹೇಳ್ತಾರೆ 4/8 ಇಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ನೀವ್ ಇವಾಗ ಹೇಳ್ತಿರೋದು ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ಬಗ್ಗೆ ಮಾತಾಡ್ತಿದ್ದೀರಾ. 15 ಅಂದ್ರೆ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ಬಗ್ಗೆ. ಈಗ ತಗೋತಾ ಇರೋದಾದ್ರೆ ಕ್ಲೋಸ್ ಆಗಿರುತ್ತೆ, ಆಯ್ತಾ? ಅದಕ್ಕೆ ಹೇಳೋದು ಕರೆಕ್ಟ್ ಇನ್ಫಾರ್ಮೇಶನ್ ಕೊಡಿ ಅಂತ. ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ಅಂತ ಕೊಡಿ, ನಮ್ಗೆ ಸಡನ್ ಆಗಿ ಗೊತ್ತಾಗಲ್ಲ. ಸೊ ನಾವು ಕೂಡ ಮತ್ತೆ ನೋಡಿ ಹೇಳ್ಬೇಕಾಗುತ್ತೆ ಅದಕ್ಕೆ, ಆಯ್ತಾ? ಸೊ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಏನು ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಕೊಡ್ತಾರೆ, ಏನ್ ತೊಂದ್ರೆ ಇಲ್ಲ. ನೀವ್ ಅದ್ ಇನ್ಫಾರ್ಮ್ ಮಾಡಿರ್ತೀರಾ, ಕಾಲೇಜ್ನವ್ರಿಗೆ ಗೊತ್ತಿರುತ್ತಲ್ಲ ಟೇಕಿಂಗ್ ದಿಸ್ ಪರ್ಟಿಕ್ಯುಲರ್ ಸೆಟ್ ಆಫ್ ಕೋರ್ಸ್. ಸಮ್ಮರ್ ಸೆಮಿಸ್ಟರ್ ತಗೋತಾ ಇದೀನಿ, ಅದ್ರ ಎಕ್ಸಾಮ್ ಅದು ಇದು ಅಂತೆಲ್ಲ ಗೊತ್ತಿರುತ್ತಲ್ಲ. ಸೊ ಹಂಗಾಗಿ ಅವ್ರು ನಿಮ್ಗೆ ಥರ್ಡ್ ಸೆಮ್ಗೆ ಎಂಟ್ರಿ ಮಾಡಲ್ಲ. ಬಟ್ ಏನಂದ್ರೆ ನಿಮ್ ಎಕ್ಸಾಮ್ ಯಾವ್ದಿತ್ತೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ ಮೇಲೆ ಎಂಟ್ರಿ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಕೊಡ್ತಾರೆ, ದಟ್ ಯು ಕ್ಯಾನ್ ಕಮ್ ಟು ದ ಕಾಲೇಜ್ ಅಂಡ್ ನಿಮ್ಗೆ ಯಾವಾಗ ಎಕ್ಸಾಮ್ ಇರುತ್ತೆ ಅದ್ರ ಹಿಂದೆ ಮುಂದೆ ರಜಾ ತಗೊಂಡ್ ಓದತ್ರ. ಗೊತ್ತಾಯ್ತಲ್ವಾ? ಸೊ ಎಂಟ್ರಿ ಇರುತ್ತೆ, 200% ಎಂಟ್ರಿ ಇರುತ್ತೆ. ಬಟ್ ನಿಮ್ಗೆ ಏನು ಅಂದ್ರೆ ಸಮ್ಮರ್ ಸೆಮಿಸ್ಟರ್ ಏನ್ ಎಕ್ಸಾಮ್ ಕೊಡ್ತಾರಲ್ಲ, ಬೇಕಿದ್ರೆ ನೀವು ಅದನ್ನ ಮುಗಿಸ್ಕೊಂಡ್ಬಿಡಿ ಅಂತಾರೆ. ಇಲ್ಲ ಅಂತಂದ್ರೆ ನೀವು ಬನ್ನಿ ಕಾಲೇಜಸ್ಗೆ ಅಟೆಂಡ್ ಮಾಡಿ, ಯಾವತ್ತು ಎಕ್ಸಾಮ್ ಇರುತ್ತೆ ಅದ್ರ ಹಿಂದೆ ಮುಂದೆ ರಜೆ ತಗೊಳ್ಳಿ ಅಂತ ಹೇಳೋಂತ ಚಾನ್ಸಸ್ ಇಷ್ಟೇ ಇದೆ, ಆಯ್ತಾ? ಸೊ ಇದು ಒಂದು ಈ ಒಂದು 4 ಡೌಟ್ ಆಗಿತ್ತು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಮ್ಮರ್ ಸೆಮಿಸ್ಟರ್ ನಿಮ್ಮ ಬೆನಿಫಿಟ್ ಕೊಟ್ಟಿದ್ದಾರೆ, ದಯವಿಟ್ಟು ಬೆನಿಫಿಟ್ ಬಳಸ್ಕೊಳ್ಳಿ. ನಿಮ್ಮ ಕಾಲೇಜ್ನಲ್ಲಿ ಚೆನ್ನಾಗಿದ್ದಾರೆ ಟೀಚರ್ಸು, ನಾನು ಸಮ್ಮರ್ ಸೆಮಿಸ್ಟರ್ ಅಲ್ಲಿ ಕೂತು ಕಲಿತೀನಿ, ನಾನು ಡೌಟ್ಸ್ ಹೇಳಿಸ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ, ನಾನು ಬ್ಯಾಕ್ಲಾಗ್ನ ಈ ಸಲ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಮ್ಮರ್ ಸೆಮಿಸ್ಟರ್ ಬಳಸ್ಕೊಳ್ಳಿ ಸೆಕೆಂಡ್ ಸೆಮ್ ಮಕ್ಕಳು ಅಂತ ನಾನು ಹೇಳ್ತಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಬಯಸ್ತೀನಿ ಈ ಒಂದು ವಿಡಿಯೋ ಮುಖಾಂತರ. ಸೊ ನನಗೆ ಐ ಹ್ಯಾಡ್ ಅನ್ ಇಶ್ಯೂ ವಿತ್ ಅ ಪರ್ಸನ್.
ಅವರು ಐ ಆಮ್ ಹೀರೋ ಅಂತ ಹೇಳಿ. ಸೊ ಐ ಡೋಂಟ್ ವಾಂಟ್ ಟು ನೇಮ್ ಆಲ್ಸೋ, ಬಟ್ ನಾನು ಏನೂ ವಿಧಿ ಇಲ್ಲ, ನೇಮ್ ಮಾಡಲೇಬೇಕು. ಸೊ ಏನಂತ ಹೇಳಿದ್ರೆ ಅವರು ಹಿ ಆಸ್ಕ್ ಟು ಸಿಗ್ನಲ್ಸ್ ಅಂಡ್ ಸಿಸ್ಟಮ್ ವಿಡಿಯೋ ಕೇಳಿದ್ರು ಮಾಡಲಿಕ್ಕೆ, ಬಟ್ ನಾನು ಆ ಪಾಯಿಂಟ್ ಆಫ್ ಟೈಮಲ್ಲಿ ಬಿಸಿ ಇಲ್ಲ. ಐ ಟೋಲ್ಡ್ ಐ ಆಮ್ ನಾಟ್ ಬಿಸಿ, ಇವನ್ ಆನ್ ಸ್ಯಾಟರ್ಡೇ ಸಾರಿ ಐ ಆಮ್ ಬಿಸಿ ಅಂತ ಹೇಳಿದೆ. ಇವನ್ ಆನ್ ಸ್ಯಾಟರ್ಡೇ ಸಂಡೇಸ್ ನಾನು ಬಿಸಿ ಇರ್ತೀನಿ. ಸೊ ಹಂಗಾಗಿ ದಯವಿಟ್ಟು ನೀವು ಆದಷ್ಟು ನಿಮಗೆ ಐ ವುಡ್ ಬಿ ಶೇರಿಂಗ್ ಸಮ್ ಮೆಟೀರಿಯಲ್ಸ್ ವಿಚ್ ಐ ಹ್ಯಾವ್, ಸೊ ದಟ್ ಅದನ್ನ ಮುಖಾಂತರ ನಾನು ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ಅಂತ. ಬಟ್ ಅವರು ಲೈಕ್ ಹಿ ಡಿಡ್ ನಾಟ್ ಇವನ್ ಅಗ್ರಿ ಫಾರ್ ದಟ್, ಅದಕ್ಕೆ ಅವ್ರು ಅಗ್ರಿ ಮಾಡಲಿಲ್ಲ. ಆ್ಯಂಡ್ ಅವರು ಇನ್ನೊಬ್ಬರ ಮುಖಾಂತರ ಹಿ ವಾಸ್ ಟೆಲ್ಲಿಂಗ್ ದಟ್ ಸೊ ದಿಸ್ ಪರ್ಟಿಕ್ಯುಲರ್ ದಿ ಪರ್ಸನ್ ಏನಂತ ಹೇಳ್ತಾರೆ, ಇಮಾಮ್ ಏನೋ ಮಾಡ್ತಾನೆ ಇಲ್ಲ, ಶಿ ಇಸ್ ಡೂಯಿಂಗ್ ಆಲ್ ಫಾರ್ ಮನಿ ಅಂತ. ನಿನ್ನೆ ಕೂಡ ಅದೇ ಥರ ಒಂದು ಬ್ಯಾಡ್ ಸಂದೇಶ ರವಾನೆ ಆಯಿತು ಅವ್ರ ಕಡೆಯಿಂದ ಟು ದ ಗ್ರೂಪ್ ಸ್ಟೇಟಿಂಗ್ ದಟ್, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ, ದಟ್ ಮ್ಯಾಮ್ ಇಸ್ ಡೂಯಿಂಗ್ ಫಾರ್ ಮನಿ. ಜೆನ್ಯೂನ್ ಆಗಿದೆ ತಕ್ಷಣ ಮಾಡ್ತಿದ್ರು, ಇವರು ದುಡ್ಡುಗೋಸ್ಕರ ಮಾಡ್ತಿದ್ದಾರೆ, ನಿಮ್ಮೆಲ್ಲರನ್ನೂ ಬ್ಲಾಕ್ ಮಾಡಿಬಿಡ್ತಾರೆ ಅಂತ ಒಂದು ಕಾಮೆಂಟ್ ಬಂತು. ಸಿ ಏನು ಗೊತ್ತಾ, ನಮ್ಮ ಟೈಮ್ ಸ್ಕೆಡ್ಯೂಲ್ ಹಂಗಾಗಿದೆ. ನಾನು ಒಂದೇ ಹೇಳ್ತೀನಿ, ದಯವಿಟ್ಟು ನನಗೆ ಆಲ್ಮೋಸ್ಟ್ ಎಲ್ಲರ ಬಗ್ಗೆನೂ ಖುಷಿ ಇದೆ, ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಅಂಡ್ ನಾನು ಮಾಡ್ಕೊಡ್ತೀನಿ ಅನ್ನೋದು ನಂಬಿಕೆ ಇರುತ್ತೆ. ಆ್ಯಂಡ್ ದೇ ವೇಟ್ ಆ್ಯಂಡ್ ಅದು ಮಾಡಿಸ್ಕೋತಾರೆ ಆ್ಯಂಡ್ ಖುಷಿಯಾಗೂ ಇರ್ತಾರೆ, ಆಯ್ತಾ. ಸೊ ನಾನಿಲ್ಲಿ ಏನು ಹೇಳೋದು ಅಂದರೆ, ದಯವಿಟ್ಟು ಅದರ ಬ್ಯಾಡ್ ಕಾಮೆಂಟ್ಸ್ ಬ್ಯಾಡ್ ಮೆಸೇಜಸ್ ಪಾಸ್ ಮಾಡಬೇಡಿ. ನಾನು ಇವತ್ತಿನವರೆಗೂ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಯಾರ ಹತ್ರನೂ ನಾನು ದುಡ್ಡು ತಗೊಂಡಿಲ್ಲ. ನಾನು ದುಡ್ಡು ತಗೊಳ್ಳೋ ಹಂಗಿದ್ರೆ ಯಾವತ್ತೂ ತಗೋಬೋದಾಗಿತ್ತು ನಿಮ್ಮ ಹತ್ರ. ನಾನು ಯಾಕೆ ದುಡ್ಡಿಗೆ ಮಾಡಲಿ? ಐ ಆಮ್ ನಾಟ್ ಡೂಯಿಂಗ್ ಫಾರ್ ಮನಿ, ಐ ಆಮ್ ಹಿಯರ್ ಟು ಡೂ ಹೆಲ್ಪ್ ಯು ಫಾರ್ ಸೇಕ್. ಒಂದು ಒಳ್ಳೆ ಸೇಕ್ಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ಒಂದೇ ಫಾರ್ ಫ್ರೀ ಅಲ್ಲ. ಸೊ ವೈ ದೆನ್ ಟು ಪಾಸ್ ಸಚ್ ಕೈಂಡ್ಸ್ ಆಫ್ ಕಾಮೆಂಟ್ಸ್ ಅಂತ ಹೇಳೋದಕ್ಕೆ ನಾನು ಹೇಳೋದು, ದಯವಿಟ್ಟು ಯಾರು ಅಂತ ಕಾಮೆಂಟ್ಸ್ನ ಪಾಸ್ ಮಾಡಿಬಿಡಿ. ಅವರ ಕಾಮೆಂಟ್ಸ್ ಪಾಸ್ ಮಾಡಿದಾಗ ನನಗೆ ತುಂಬ ಬೇಜಾರಾಯಿತು. ಯಾಕೆಂತ ಹೇಳಿದ್ರೆ ನಾನು ಯಾವತ್ತೂ ಹಂಗಲ್ಲ. ಸಿ ಈಸ್ ಎ ನಾನೇ ಫೀಲ್ ರೆಸ್ಪಾನ್ಸಿಬಲ್ ಅನ್ನೋ ಥರ ಟ್ರೀಟ್ ಮಾಡೋದು. ಸೊ ಐ ಜಸ್ಟ್ ಥಾಟ್ ಟು ಸೆಟ್ರೇಟ್ ದಿಸ್ ಆ್ಯಂಡ್ ಮೇಕ್ ಶೋರ್ ದಟ್ ಯಾರು ಈ ಥರ ಯೋಚನೆ ಮಾಡಬಾರ್ದು ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ವಿ ಆರ್ ಆಲ್ಸೋ ಹ್ಯಾವಿಂಗ್ ಲಾಟ್ಸ್ ಆಫ್ ಥಿಂಗ್ಸ್, ಅದೆಲ್ಲ ನಾವು ಮುಗಿಬೇಕು. ಮುಗಿದ್ಮೇಲೆ ನಾನು ಕಂಪ್ಲೀಟ್ ಯೂಟ್ಯೂಬ್ಗೆ ಡೆಡಿಕೇಟ್ ಮಾಡೋದು, ನಾನು ಇದನ್ನೇ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋದೊಂದು ಪ್ಲಾನ್ ಕೂಡ ಇದೆ. ಅದಾದಷ್ಟು ಬೇಗ ಆಗುತ್ತೆ. ಎಲ್ಲರ ಸಹಕಾರದೊಂದಿಗೆ, ಸಪೋರ್ಟ್ನೊಂದಿಗೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಐ ವುಡ್ ಬಿ ಆಲ್ಸೋ ಬ್ರಿಂಗಿಂಗ್ ದಿಸ್ ಟು ಅ ವೆರಿ ಗುಡ್ ಪೊಸಿಷನ್. ಬಟ್ ಒಂದು ನಾನು ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ಇಷ್ಟೇನೆ, ಏನಿಲ್ಲ. ಸೊ ನಾವು ಮಾಡ್ತೀವಿ, ಒಂದು ಸ್ವಲ್ಪ ನಿಧಾನ ಆಗುತ್ತೆ, ತಡ್ಕೊಳ್ಳಿ. ಇಲ್ಲ ನಾವೇನು ಕೊಡ್ತಿದ್ದೀವಿ, ವಾಟ್ ಆರ್ ವಿ ಪ್ರೊವೈಡಿಂಗ್. ಸಿ ಏನು ಗೊತ್ತಾ, ನಾನು ಯಾವುದೋ ಒಂದು ಸಬ್ಜೆಕ್ಟ್ ಮಾಡಿಲ್ಲ ಅಂದರೂ ಐ ಪ್ರೊವೈಡ್ ಸಮ್ ವೀಡಿಯೋಸ್ ವಿಚ್ ಐ ಗೆಟ್, ಆಯ್ತಾ. ನಂದಿಷ್ಟು ವೀಡಿಯೋಸ್ನೂ ಕಳಿಸ್ತೀನಿ, ಬಿಕಾಸ್ ನಿಮಗೆ ನಾನು ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಬೇರೆದಿಂದಾರು ಹೆಲ್ಪ್ ಆಗಲಿ ಅಂತ ಚೆನ್ನಾಗಿರೋದನ್ನ ನೋಡಿ ಕಳಿಸ್ತೀನಿ ನಾನು, ಹೌದಲ್ವಾ. ಸೊ ಹಂಗೆ ನಾನು ಮಾಡ್ಬೇಕಾರೆ ಸೊ ಏನಂತ ಹೇಳಿದರೆ, ಏನಂತ ಹೇಳಿದ್ರೆ ಇಟ್ ಶುಡ್ ಬಿ ಲೈಕ್ ಅದೊಂದು ಯೋಚನೆ ಬರ್ಬೇಕು ನಿಮಗೆ. ನಾನು ಮಾಡಿಲ್ಲ ಅಂತ ಬಿಟ್ಬಿಡ್ಬೋದು, ಬಟ್ ನಾನು ಮಾಡಿಲ್ಲ, ಇದು ನಾನು ಹೇಳ್ಕೊಟ್ಟೆ ಇಲ್ಲ ನಿಮಗೆ ಅಂತ ಬಿಟ್ಬಿಡ್ಬೋದು. ಬಟ್ ನಾನು ಬೇರೆದು ಕಳಿಸಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಬೇರೆ ರೀತಿಯಿಂದ ಅಂದರೆ ಸಿ ಲುಕ್ ಅಟ್ ಹೌ ಐ ಆಮ್, ಅಲ್ವಾ. ಸೊ ಅದಕ್ಕೆ ದಯವಿಟ್ಟು ಡೋಂಟ್ ಪಾಸ್ ಸಚ್ ಕೈಂಡ್ಸ್ ಆಫ್ ನೆಗೆಟಿವ್ ಕಾಮೆಂಟ್ಸ್. ಆ್ಯಂಡ್ ನನಗೆ ಅವರಿಂದ ತುಂಬಾ ಬೇಜಾರಾಯಿತು, ತುಂಬಾ ಹರ್ಟ್ ಆಯಿತು. ಒಬ್ಬರು ಏನೋ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡ್ತೀನಿ ಅಂತಂದಾಗ ಬೆಲೆ ಕೊಡದೇ ಇದ್ದಾಗ ದೆನ್ ದಟ್ ವಿಲ್ ಬಿ ಹ್ಯೂಜ್ ಪ್ರಾಬ್ಲಮ್. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿ ಒನ್ ಟು ಹ್ಯಾವ್ ಸಮ್ ಪೇಷನ್ಸ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ಪ್ರೊವೈಡ್ ಥಿಂಗ್ಸ್, ಆಯ್ತಾ. ಒಂದು ಸ್ವಲ್ಪ ಡಿಲೇ ಆದರೂ ನೀಟಾಗಿ ಪ್ರೊವೈಡ್ ಮಾಡಿರ್ತೀವಿ, ಸೊ ನೋ ವರೀಸ್. ಸೊ ಅದಕ್ಕೆ ಆದಷ್ಟು ಬೇಗ S&S ಕೂಡ ನಾನು ವಿಡಿಯೋ ಮಾಡಲೇಬೇಕು, ಇಲ್ಲಾಂದರೆ ಐ ಡೋಂಟ್ ವಾಂಟ್ ಟು ಕೀಪ್ ದಟ್ ಇನ್ ಮೈಂಡ್ ದಟ್ ಐ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಸಮ್ವನ್ಸ್ ಫೇಲ್ಯೂರ್ ಅಂತ. ಸೊ ಅದು ಬೇಡ ನನಗೆ, ಸೊ ಅದು ಯಾವ ಕಾರಣಕ್ಕೂ ಬೇಡ. ಸೊ ಹಾಗಾಗಿ ಐ ವುಡ್ ಬಿ ಡೂಯಿಂಗ್ S&S ವೀಡಿಯೋಸು ಆ್ಯಂಡ್ ಆಲ್ ಅದರ್ಸ್ ವೀಡಿಯೋಸು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ಸೊ ನಾನು ಏನಕ್ಕೆ ಶೇರ್ ಮಾಡಿದ್ದು ಅಂದರೆ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ಡೂ ಮೇಕ್ ಶೋರ್ ದಟ್ ಯು ವುಡ್ ಬಿ ವೇಟಿಂಗ್ ಫಾರ್ ಮೀ ಅಂಟಿಲ್ ಆ್ಯಂಡ್ ಅನ್ಲೆಸ್ ಐ ಪ್ರೊವೈಡ್. ಹಾಗಂದ್ರೆ ತುಂಬ ಟೈಮ್ ಅಂತಲ್ಲ. ಸೊ ತುಂಬ ಟೈಮ್ ಆಯಿತು ಅಂದರೆ ನಾನೇ ಒಂದು ಆಲ್ಟರ್ನೇಟ್ ಕೊಡ್ತೀನಿ. ಬಟ್ ನಾನು ಹೇಳೋದೇನು ಅಂತಂದರೆ, ವಿತಿನ್ ಸಮ್ ಪಾಯಿಂಟ್ ಆಫ್ ಟೈಮ್ ನಾವು ಇನ್ಫಾರ್ಮ್ ಮಾಡಿರ್ತೀವಿ ದಟ್ ಯು ಬಿ ಪ್ರೊವೈಡಿಂಗ್ ಅಂತ. ಸೊ ಅಲ್ಲಿವರೆಗೂ ದಯವಿಟ್ಟು ವೇಟ್ ಮಾಡಿ, ಏನು ಇದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಎವ್ರಿಥಿಂಗ್ ವಿಲ್ ಗೋ ಆನ್ ಗುಡ್. ಸೊ ಎಲ್ಲನೂ ಚೆನ್ನಾಗೇ ಆಗುತ್ತೆ. ಸೊ ವಿತ್ ಆಲ್ ದಿ ಸಪೋರ್ಟ್ಸ್ ನನ್ನ ಸ್ಟೂಡೆಂಟ್ಸ್ ಸುಮಾರು ಜನ ಕ್ಲಿಯರ್ ಮಾಡಿದ್ದಾರೆ ಎಕ್ಸಾಮ್ಸ್ನ 6th ಸೆಮ್ದು. ಸೊ ನಾವು ಅದಕ್ಕೆ ಹೇಳಿದ್ರು ಟೆಲಿಗ್ರಾಮಲ್ಲಿ ಆದಷ್ಟು ಇದರಿಂದ ಹೊರಗಡೆಯಿಂದ ವೀಡಿಯೋ ಶೇರ್ ಮಾಡ್ತಿದ್ದೆ. ಆ್ಯಂಡ್ ನಾನೇ ಒಂದು 2 ಸಬ್ಜೆಕ್ಟ್ಗೆ ಇಂಪಾರ್ಟೆಂಟ್ ಡಿಸ್ಕಸ್ಸನ್ನು ಮಾಡಿದ್ದೆ, ಎಲ್ಲ ರೀತಿಯಾಗಿ ಇನ್ಪುಟ್ಸ್ನ ಕೊಟ್ಟಿದ್ದೆ. ಸೊ ಅದನ್ನ ಬಳಸ್ಕೊಂಡು ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಸೊ ಐಮ್ ವೆರಿ ಹ್ಯಾಪಿ. ಸೊ ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಏನಪ್ಪ ಅಂತ ಹೇಳಿದರೆ, ದಯವಿಟ್ಟು ಆದಷ್ಟು ಸ್ಟೇ ಪಾಸಿಟಿವ್ ಅಂಡ್ ವೆಯ್ಟ್ ಮಾಡಿ. ಖಂಡಿತ ನಾನು ಎಲ್ಲ ಕೊಟ್ಟೇ ಕೊಡ್ತೀನಿ. ಹಾಗಂತ ಡೋಂಟ್ ಗೋ ಟು ದಿಸ್ ಎಕ್ಸ್ಟೆಂಟ್ ಆ್ಯಂಡ್ ಡೋಂಟ್ ಥಿಂಕ್ ಅನ್ ದ ಸ್ಟ್ರಾಂಗ್ ವೇ ಅಂತ ನಾನು ಹೇಳ್ತಾ, ಐ ಜಸ್ಟ್ ಒನ್ ಆಫ್ ದಿಸ್ ಸೆಷನ್ ಆಫ್ ಸ್ಟೂಡೆಂಟ್ಸ್. ಆ್ಯಂಡ್ ಇನ್ನೂ ಶೇರ್ ಮಾಡಿದ್ದು ಲೈಕ್ ಅವ್ರು ಹಿಂಗೆ ಮಾಡಿಬಿಟ್ರು ಅಂತ ಏನೋ ಇದ್ದ ಥರ ಹೇಳ್ಕೊಳಕ್ಕಲ್ಲ. ಜಸ್ಟ್ ಐ ಆಮ್ ಟೆಲ್ಲಿಂಗ್ ವಾಟ್ ಈಸ್ ದೇರ್ ಮೈಂಡ್ಸೆಟ್. ಆ್ಯಂಡ್ ದಯವಿಟ್ಟು ಅಂತ ಮೈಂಡ್ಸೆಟ್ ಇಟ್ಕೋಬೇಡಿ, ಬಿಕಾಸ್ ನಾವು ಅಷ್ಟು ಹೆಲ್ಪ್ ಮಾಡ್ತಿರೋದ್ರಿಂದ ಅಂತ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅಷ್ಟೇ. ನಾನು ಇಲ್ಲಿ ಯಾರನ್ನೂ ದೂಷಿಸ್ತಾ ಇಲ್ಲ. ಸಿ ಆ ಥರ ನೀವು ಮನಸ್ಥಿತಿ ಇಟ್ಕೊಂಡಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವೇ ರಾಂಗ್ ಅಸಂಪ್ಷನ್ಸ್ ತಂದ್ಕೊತೀರ, ಅಂತ ಕೆಲಸ ಮಾಡಬೇಡ್ರಿ.
ನಾವೇನೋ ಒಂಚೂರು ಹೆಲ್ಪ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಅಂದಾಗ ಐ ಹೋಪ್ ಯು ಶುಡ್ ವೇಟ್ ಫಾರ್ ಸಮ್ ಪಾಯಿಂಟ್ ಆಫ್ ಟೈಮ್, ನಾಟ್ ತುಂಬ ಹೊತ್ತು ಅಂತಲ್ಲ, ಸಮ್ ಪಾಯಿಂಟ್ ಆಫ್ ಟೈಮ್ ಅಂತ ನಾನು ಕೈಂಡ್ ಆ್ಯಂಡ್ ಹಂಬಲ್ ರಿಕ್ವೆಸ್ಟು. ಸೊ ದಯವಿಟ್ಟು ಆ ಥರ ಎಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡಿ. ಆ ಥರ ಥಿಂಕ್ ಮಾಡಿ ಇನ್ನೊಬ್ರ ಬಗ್ಗೆ ಕೆಟ್ಟದ್ದು ಹಾಕೋದು, ಕೆಟ್ಟದ್ದು ಮಾಡೋದು, ನಿಮ್ಗೇನೂ ಸಿಗಲ್ಲ. ನಿಮ್ಗೆ ಅಲ್ಲಿ ಬೆನಿಫಿಟ್ಸ್ ಕೊಡುವಾಗ ಇದರಿಂದ ನಿಮ್ಗೇನೂ ಸಿಗಲ್ಲ. ದಯವಿಟ್ಟು ಇದೆಲ್ಲ ಮಾಡೋಕೆ ಹೋಗ್ಬೇಡಿ. ಡೋಂಟ್ ಸ್ಪಾಯ್ಲ್ ಯೋರ್ ಲೈಫ್ ಬೈ ಟೆಲಿಂಗ್ ಎನಿ ಒನ್ ರಿಗಾರ್ಡಿಂಗ್ ಅವ್ರು ಹೆಂಗೆ ಮಾಡಿದ್ರು ಹೆಂಗೆ ಮಾಡೋದು ಅಂತ ಹೇಳಲೇಬೇಡಿ, ಬಿಕಾಸ್ ಅದು ತುಂಬ ದೊಡ್ಡ ತಪ್ಪಾಗುತ್ತೆ. ಸೊ ಎಷ್ಟೋ ಸತಿ ನಮ್ಮದು ನನ್ನ ಫಾಲ್ಟ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ದಿಸ್ ಆಲ್ ಹ್ಯಾಪನ್ಸ್ ಇನ್ ಮೈ ಲೈಫ್, ಹ್ಯಾಪನ್ ಇನ್ ಮೈ ಲೈಫ್ ಆಲ್ಸೋ, ಐ ಆಮ್ ಸೀಯಿಂಗ್ ಇಟ್ ಅಲ್ವಾ. ನಮಗೆ ಏನೋ ಆಗಿರೋಕ್ಕೆ ನಾವು ಇನ್ನೊಬ್ರನ್ನ ಸುಮ್ಮನೆ ದೂಷೋದು ಮಾಡೋದು, ದಟ್ಸ್ ನಾಟ್ ದ್ಯಾಟ್ ಗುಡ್ ಅಂತ ನನಗೆ ಅನ್ನಿಸ್ತು. ಸೊ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಎಲ್ಲಾದ್ರಲ್ಲೂ ನಮ್ಮದು ಒಂದು ಪಾತ್ರ ಇದ್ದೇ ಇರುತ್ತೆ ಅಲ್ವಾ. ಸೊ ಇವಾಗ ಕಾಲೇಜಲ್ಲಿ ಟೀಚರ್ ಪಾಠ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ they will be doing or will not be doing, it's according to their time schedule and how their work is in the college. So one time ಅಲ್ಲಿ ನಾವು ಕೂಡ ಶ್ರಮ ಹಾಕ್ಲೇಬೇಕಾಗುತ್ತೆ, ಒಂದು ಟೈಮಲ್ಲಿ ನಾವು ಕೂಡ ಮಾಡಲೇಬೇಕಾಗುತ್ತೆ, ಎಲ್ಲ ನಮ್ಮ ತಲೆಗೆ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರ ಮೇಲೂ ಆಪಾದನೆ ಮಾಡಬೇಡಿ. ಅದೊಂದು ನನ್ನ ಸಣ್ಣ ರಿಕ್ವೆಸ್ಟ್ ಅಂತ ನಾನು ಹೇಳ್ತಾ ಐ ಜಸ್ಟ್ ಎಂಡ್ ಆಫ್ ದ ಸೆಷನ್ ಆಲ್, and thank you.